ನಮಸ್ಕಾರ ಅಂದರೆ ಏನು ಅಂತ ಮೊದಲಿಗೆ ಎಲ್ಲರೂ ಅರ್ಥ ಮಾಡಿಕೊಳ್ಳಿ. ಏನಪ್ಪ ನಮಸ್ಕಾರ ಅಂದರೆ? ಜ್ಞಾನ, ಭಕ್ತಿ, ವೈರಾಗ್ಯ. ಯಜ್ಞ, ದಾನ, ತಪಸ್ಸು. ಕೃಷ್ಣ ಹೇಳ್ತಾನೆ, ಯಜ್ಞೋದಾನಂ ತಪಶ್ಚೈವ ಪಾವನಾನಿ ಮನೀಷಿಣಾಂ. ಯಜ್ಞ, ದಾನ, ತಪಸ್ಸು, ಜ್ಞಾನ, ಭಕ್ತಿ, ವೈರಾಗ್ಯ, ಶ್ರವಣ, ಮನನ, ನಿಧಿಧ್ಯಾಸನ. ಏನೇ ತಗೊಳ್ರಿ, ಮೂರು. ಎಲ್ಲ ದೃಷ್ಟಿಯಲ್ಲಿಯೂ ನಿಮಗಿಂತ ನಾವು ಸಣ್ಣವರು, ನೀವು ದೊಡ್ಡವರು ಅಂತ ಯಾರ ಬಗ್ಗೆ ನಾವು ತಿಳಿದಿರ್ತೀವೋ ಅವರಿಗೆ ನಮಸ್ಕಾರ. ರಾಯರಿಗೆ ನಮಸ್ಕಾರ ಮಾಡೋದು ಅಂದ್ರೇನು? ನಾವೇನು ಮಾಡ್ತೀವಿ? ಶ್ರವಣ, ಮನನ, ನಿಧಿಧ್ಯಾಸನ ಅತೀ ಅಲ್ಪ, ಮಾಡೋರೇ ಬಹಳ ಕಡಿಮೆ, ಮಾಡುವವರು ಬಹಳ ಸ್ವಲ್ಪ ಮಾಡ್ತೇವೆ. ಅವರು ಮಾಡಿದ ಶ್ರವಣ, ಮನನ, ನಿಧಿಧ್ಯಾಸನಗಳು ಬಹಳ, ಅದಕ್ಕಾಗಿ ಅವರು ಪೂಜ್ಯರು. ಯಜ್ಞ, ದಾನ, ತಪಸ್ಸು ಅದು ನಮ್ಮಲ್ಲಿ ಅಲ್ಪ, ಅವರಲ್ಲಿ ಬಹಳ ಇದೆ, ಆದ್ದರಿಂದ ಅವರು ಪೂಜ್ಯರು. ಇನ್ನೂ ಉತ್ತಮರು ವ್ಯಾಸರಾಜರು, ಟೀಕಾಕೃತ್ಪಾದರು, ಶ್ರೀಮದಾಚಾರ್ಯರಲ್ಲಿ ಇನ್ನೂ ಉತ್ತಮವಾದದ್ದು. ಈ ರೀತಿ ಜ್ಞಾನಭಕ್ತಿ ವೈರಾಗ್ಯಗಳು, ಶ್ರವಣ ಮನನ ನಿಧಿಧ್ಯಾಸನಗಳು, ಯಜ್ಞದಾನ ತಪಸ್ಸು ಮೊದಲಾದಂತಹ ಈ ಎಲ್ಲ ಗುಣಗಳೇನಿವೆ ಇವುಗಳೆಲ್ಲ ನಮ್ಮಲ್ಲಿ ಬಹಳ ಅಲ್ಪ, ನಿಮ್ಮಲ್ಲಿ ಬಹಳ ಬಹಳ ಅನ್ನೋದಕ್ಕೋಸ್ಕರ ಅವರಿಗೆ ನಾವು ಬಾಗಿ ಪೂಜೆಯನ್ನು ಮಾಡಬೇಕಾದದ್ದು ಅನ್ನುವುದನ್ನು ಎಲ್ಲರೂ ಅರ್ಥ ಮಾಡಿ. ಇದು ಹೇಗೆ ಗೊತ್ತಾಗತ್ತೆ ಅಂತ? ಇದು ಹೇಗೆ ಗೊತ್ತಾಗ್ತದೆ ಅಂದರೆ, ನ ಅಂದರೆ ನಗಣ ಛಂದಶಾಸ್ತ್ರದಲ್ಲಿ, ಮ ಅಂದರೆ ಮಗಣ. ನಗಣದಲ್ಲೇನಿರ್ತದೆ? ಮೂರು ಲಘು, ಲಘು 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 ನಗಣ. ಗುರು 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 ಮಗಣ. ಮೂರೂ ನಮ್ಮಲ್ಲಿ ಅಲ್ಪ ಇವೆ, ನಿಮ್ಮಲ್ಲಿ ಬಹಳ ಇವೆ ಅಂತ ಹೇಳಿದರೆ ಅದು ನಮ್ಮ. ಇದನ್ನು ತಿಳ್ಕೊಳ್ಳದೆ ನಾವು ನಮಸ್ಕಾರ ಮಾಡಿದರೆ ಏನು ಅರ್ಥ ಇದೆ? ಇದನ್ನೇ ಹೇಳಿದ್ದು, ಸ್ವಾವಧಿಕ ಉತ್ಕೃಷ್ಟತ್ವ ಪ್ರಕಾರಕ ಜ್ಞಾನಾನುಕೂಲ ವ್ಯಾಪಾರ ಅಂತ. ಜ್ಞಾನಾನುಕೂಲ ವ್ಯಾಪಾರ ಅಂತ ಪರಿಷ್ಕಾರ ಮಾಡಿದರೆ ಶಬ್ದದಿಂದ ಬರಬೇಕಲ್ಲ. ನ ಮ, ನಾನು ಅಪಕೃಷ್ಟ, ನ ಲಘು ಲಘು ಲಘು, ಅಪಕೃಷ್ಟ ಅಪಕೃಷ್ಟ ಅಪಕೃಷ್ಟ. ಮ ಗುರು ಗುರು ಗುರು, ಉತ್ಕೃಷ್ಟ ಉತ್ಕೃಷ್ಟ ಉತ್ಕೃಷ್ಟ. ಮೂರೂ ರೀತಿಯಿಂದಲೂ ನೀವು ಉತ್ಕೃಷ್ಟರು ಅನ್ನುವುದನ್ನು ತಿಳಿಸಿ ಯಾರು ನಮಸ್ಕಾರ ಮಾಡ್ತಾರೋ ಅದು ನಿಜವಾದ ನಮಸ್ಕಾರ. ಆದ್ದರಿಂದ ಸ್ವಾವಧಿಕ ಉತ್ಕೃಷ್ಟತ್ವ ಪ್ರಕಾರಕ ಜ್ಞಾನಾನುಕೂಲ ವ್ಯಾಪಾರ ಅನ್ನೋದು ಆ ನಮ ಅನ್ನೋ ಕಡೆಗೆ ಗಂಭೀರವಾದ ರೀತಿಯಲ್ಲಿ ಬಂದದ್ದು. ಇದನ್ನು ಅನುಸಂಧಾನದಲ್ಲಿ ತಂದುಕೊಂಡು ನಾವು ನಮಸ್ಕಾರವನ್ನು ಆ ಅನುಸಂಧಾನವನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಸಮ್ಯಗ್ಯಜಂತಿಯೇ ಚೇಷ್ಟೀ ಕ್ಷಾಂತಾ ದಾಂತಾ ಜಿತೇಂದ್ರಿಯಾ ಸತ್ಯಂ ಧರ್ಮಂ ಕ್ಷಿತಿಂ ಗಾಶ್ಚ ತಾನ್ನಮಸ್ಯಾಮಿ ಯಾದವ. ಮುಂದೆ ನೋಡಿ, ರಾಯರು ಏನೂ ಊಟ ಮಾಡ್ತಾ ಇರಲಿಲ್ಲ, ಏನೋ ಅಲ್ಪವಾದ ಆಹಾರವನ್ನು ಸ್ವೀಕಾರ ಮಾಡಿ ಅಷ್ಟರಲ್ಲಿಯೇ ತೃಪ್ತರಾಗ್ತಾ ಇದ್ದರು ಅಂತ ನೀವು ಕೇಳಿದಿರಿ.